ಇಷ್ಟು ದಿನ ಅವರು ಜನಗಳ ಮಧ್ಯೆ ಇರಲಿಲ್ಲ. ನಾನೊಂದು ತೀರ ನೀನೊಂದು ತೀರ ಇದ್ರು. ಈಗ ಅನ್ಸ್ಬಿಟ್ಟಿದೆ ಜನ ನನ್ನಿಂದ ದೂರ ಹೋಗಿದ್ದಾರೆ ಅಂತ. ಅದಕ್ಕೆ ಟ್ರ್ಯಾಕ್ ಮಾಡಿಬಿಟ್ಟು ಜನಗಳ ಮಧ್ಯೆ ಹೋಗ್ಬಿಟ್ರೆ ನಾನು ಜನದ ಮಧ್ಯೆ ಇದ್ದೀನಿ ಅಂತ ತಿಳ್ಕೊಂತಾರೆ ಜನ ಅಂತ. ಜನ ಏನು ಅಷ್ಟು ದಡ್ರೇನಲ್ಲ. ಕಾಟಾಚಾರಕ್ಕೆ ಜನಗಳ ಮಧ್ಯೆ ನೀವು ಟ್ರ್ಯಾಕಲ್ಲಿ ಹೋಗ್ಬಿಟ್ರೆ ಗ್ಯಾರಂಟಿ. ಎಲ್ಲೋದೆಪ್ಪ ಅಂತ ಕೇಳ್ತಾ ಇದ್ದಾರೆ. ಎಲ್ಲೋದೆಪ್ಪ ಅಂತ ಕೇಳ್ತಾ ಇದ್ದಾರೆ. ಜನನೇ ಎಲ್ಲೋದೆಪ್ಪ ಅಂತ ಕೇಳ್ತಾ ಇದ್ದಾರೆ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ. ಮತ್ತೆ ರಾಜ್ಯದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಇದ್ದಾರೆ ಅಂತ ಅನ್ಸಿದೆ ಯಾರಿಗಾದರೂ? ಪರ್ಮನೆಂಟ್ ಮುಖ್ಯಮಂತ್ರಿ ಯಾರಾದರೂ ಇದ್ದಾರೆ ಅಂತ ರಾಜ್ಯದ 7 ಕೋಟಿನೂ ಜನಕ್ಕೆ ಕೇಳಿ, ಯಾರು ಪರ್ಮನೆಂಟ್ ಮುಖ್ಯಮಂತ್ರಿ ಇದ್ದಾರೆ ಅಂತ ಅನ್ಸೇ ಇಲ್ಲ. ಆ ತರದ ವಾತಾವರಣ ಕರ್ನಾಟಕದಲ್ಲಿ ಇಲ್ಲೇ ಇಲ್ಲ. ಟೆಂಪರವರಿ ಹೌದೇ, ಮುಖ್ಯಮಂತ್ರಿ ಚಂದ್ರನೇ ಪರ್ಮನೆಂಟ್. ಇವ್ರ ಇಲ್ಲ. ಎನಿ ಟೈಮ್ ನಾನು ಅವತ್ತೇ ಹೇಳಿದ್ದೇನಲ್ಲ, ಡಿ.ಕೆ. ಶಿವಕುಮಾರ್ ಜಾತಕದಲ್ಲಿ ಹಂಗೆ ಬರಲ್ಲ, ಕಿತ್ಕೊಬೇಕು ಅವರು. ಅದಕ್ಕೆ ಈ ಸಮಾವೇಶ ಎಲ್ಲಿ ಕಿತ್ಕೊಂಡ್ಬಿಡ್ತಾನೋ ಡಿ.ಕೆ. ಅಂತೇಳಿ ಸಮಾವೇಶ. ನನ್ನ ಸಜೆಷನ್, ಅದು ಕಾಂಗ್ರೆಸ್ ಅವ್ರು ಮಾಡ್ತಾರೋ ಬಿಡ್ತಾರೋ, ಡಿ.ಕೆ.ನೂ ಒಂದು ಕನಕಪುರದಲ್ಲಿ ಸಮಾವೇಶ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ಮೇಲೆ ಅವರು ಬಿಡ್ತಾರ? ಅವರು ಛಲವಾದಿನೇ. ನನ್ನ ಸಲಹೆ ಕನಕಪುರದಲ್ಲಿ ಇದಕ್ಕಿಂತ ಅವರು 2 ಲಕ್ಷ ಅಂತ ಹೇಳವ್ರೆ, 5 ಲಕ್ಷ ಸೇರಿಸಿ ಡಬಲ್ ಸಮಾವೇಶ ಮಾಡಬೇಕು. ಅವಾಗ ಸಿಎಂಗೆ ಇವ್ರು ಲಾಯಕ್ ಅಂತ ಜನ ತಿಳ್ಕೊಂತಾರೆ. ಸೇರಿಗೆ ಸಭಾ ಸೇರು, ಇದು ಹಾಗೆ ಆತೈತೆ ನೋಡಿ. ಒಂದಲ್ಲ ವಿಧದಲ್ಲಿ ಮಾಡೇ ಮಾಡ್ತಾರ. ಗ್ಯಾರಂಟಿ ಶಕ್ತಿ ಪ್ರದರ್ಶನ ಮಾಡೇ ಮಾಡ್ತಾರೆ. ಈಗ ಹಂತಕ್ಕೆ ಬಂದ್ಬಿಟ್ಟಿದೆ. ಯುದ್ಧ ಅಲ್ಲಿಗೆ ಬಂದು ನಿಂತಿದೆ. ಇವರಿಬ್ಬರು ಮಧ್ಯೆ, ಡಿ.ಕೆ. ಸಿದ್ದರಾಮಯ್ಯ ಮಧ್ಯೆ. ಸಾಕಪ್ಪ, ಜಾಸ್ತಿ ಆಯ್ತು. ನಾನು ಫುಲ್ ಓದ್ತಾ ಇದ್ದೀನಿ ಈಗ. ಇದ್ರದ್ದು RCBದು ಇನ್ನ ರೆಡಿ ಆಗ್ಬೇಕದು. ನೋಡ, ಇಷ್ಟೇ ಇಲ್ಲಿ ಪುಸ್ತಕ ಇದೆ, ಇಷ್ಟು ತಗೊಂಡಿದ್ದೀನಿ. ಅವರು ಏನ್ ಓದ್ತಾರ? ಅವರು ಹೋಮ್ ಮಿನಿಸ್ಟರ್ ಓದೋದೇ ಇಲ್ಲ. ನೋಡಲಾಗುವುದು, ಮಾಡಲಾಗುವುದು, ಪರಿಶೀಲಿಸಲಾಗುವುದು. ನಿಂತ್ಕೊಬೇಕಾ? ಇದು ಪುನಃ ಆಯೋಗದ್ದು ಕ್ಲೀನ್ ಚಿಟ್ ರಿಪೋರ್ಟ್ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಪೂರ್ತಿ ಇಡೀ ಸರ್ಕಾರಕ್ಕೆ ಕ್ಲೀನ್ ಚಿಟ್. ಪೊಲೀಸರು ತಪ್ಪು, ಅವರಿಂದನೇ ತಪ್ಪು. RCB ತಪ್ಪು, ಅವರಿಂದನೇ ಆಗಿರೋದು. RCB ಇಂದನೇ ಆಗಿರೋದು. ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೊನೆಯಲ್ಲಿ ಕಾಡುವಂತ ಪ್ರಶ್ನೆ ಇಡೀ ರಾಜ್ಯದ ಜನತೆಗೆ, ಇವ್ರು ಸನ್ಮಾನ ಮಾಡು ಅಂತ ಹೇಳಿ ಕರೆದವ್ರು ಯಾರು? ಕೊಹ್ಲಿ ಬಂದು ಏರ್ಪೋರ್ಟ್ಗೆ ದಯವಿಟ್ಟು ಬನ್ನಿ ಸರ್ಕಾರದವರು ಅಂತ ಏರ್ಪೋರ್ಟ್ಗೆ ಕೊಹ್ಲಿ ಏನನ್ನ ಕರೆದಿದ್ರ? RCB ಅವ್ರು ಕರೆದಿದ್ರ? ದಾಖಲೆ ಬಿಡುಗಡೆ ಮಾಡಿ. ಮತ್ತೆ ಅವ್ರನ್ನ ಪೈಲಟ್ ಮಾಡಕ್ಕೆ ಉಪಮುಖ್ಯಮಂತ್ರಿ ಹೋಗೋದಕ್ಕೆ ಪ್ರಾವಿಷನ್ ಇದೆಯಾ ಪ್ರೋಟೋಕಾಲ್ ಅಲ್ಲಿ? ಮತ್ತೆ RCB ಬಾವುಟನ ಒಬ್ಬ ಮಂತ್ರಿ ಹಿಡಿಯಕ್ ಸಾಧ್ಯನಾ? ದಾರಿಯುದ್ದಕ್ಕೂ ಇವೆಲ್ಲ ಯಕ್ಷ ಪ್ರಶ್ನೆಗಳು. ಸರ್ಕಾರದ ಬಳಿ ಇದಕ್ಕೆ ಉತ್ತರ ಇಲ್ಲ. ಸರ್ಕಾರ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ನುಣುಚ್ಕೊಳ್ಳೋ ಹಂತಕ್ಕೆ ಏನ್ ಬೇಕೋ ಅಷ್ಟು ತಯಾರು ಮಾಡ್ತಾ ಇರೋವಂತ ಒಂದು ವರದಿಗಳನ್ನ, ಒಂದಾದ್ಮೇಲೆ ಒಂದು ವರದಿಗಳನ್ನ ಸರ್ಕಾರ ಬಿಡುಗಡೆ ಮಾಡ್ತಾ ಇದ್ದಾರೆ ಅಷ್ಟೇ.